ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಎಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಡೇ ಆಫ್ ಮಂತ್ರಾಲಯ ಅಂತಂದೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹೊರಡಬೇಕು, ರೆಡಿ ಎಲ್ಲ ಆಯಿತು ಆ್ಯಂಡ್ ಪ್ಯಾಕಿಂಗ್ ಕೂಡ ಆಗಿದೆ. ಸೊ ಇವಾಗ ಟೈಮ್ ಬಂದು 9:15. ಇವಾಗ ಟೈಮ್ ಬಂದು 9:10 ಆಗಿದೆ. ಸೊ ನೋಡಿ, 9:10 ಆಗಿದೆ. ಓ ಮೈ ಗಾಡ್. ಸೊ 9:10 ಆಗಿದೆ. ನಾವು ಆ್ಯಕ್ಚುಲಿ ಹೋಗ್ಬೇಕಂದಿದ್ದು 7:30-8 ಗಂಟೆಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡು, ಬಟ್ ಏನೇ ಆದ್ರೂ ಲೇಟ್ ಆಗೇ ಆಗುತ್ತೆ. ಸೊ ಎಸ್, ನಮ್ಮ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಎಲ್ಲಿಗೆ ಸ್ಟಾಪ್ ಕೊಡ್ತೀವಿ ಆ್ಯಂಡ್ ಏನೆಲ್ಲ ಮಾಡ್ತೀವಿ ಅಂತಂದೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬೇಗ 1K ಆಗಲಿ ರಾಯರ ಪುತ್ರ ಬೇಡ್ಕೊಂಡು ಬರ್ತೀನಿ. ಆ್ಯಂಡ್ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಂದೇಳಿ ಬೇಡ್ಕೊತೀನಿ. ಆ್ಯಂಡ್ ಎಸ್, ನನಗೆ ಸ್ಪೆಷಲಾಗಿ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಆ್ಯಂಡ್ ಎಸ್, ನನ್ನ ಹೇಳ್ತೀನಿ, ನನ್ನ ಮಂತ್ರಾಲಯ ಹೋಗುವಂಥ ಒಂದು ಕನಸು ಎಷ್ಟು ವರ್ಷದ್ದು, ಏನೇನೆಲ್ಲ ಆಯಿತು ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ಅಥವಾ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸೆಕೆಂಡ್ ಡೇಯಲ್ಲಿ ಶೇರ್ ಮಾಡ್ಕೊತೀನಿ. ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಮೈ ಗಾಡ್ ಮಂತ್ರಾಲಯ ರಾಘವೇಂದ್ರ ಸ್ವಾಮಿನ. ಸೊ ಥ್ಯಾಂಕ್ ಯು, ಐ ಆಮ್ ವೆರಿ ಗ್ರೇಟ್ಫುಲ್. ಇಷ್ಟು ಎಲ್ಲದಕ್ಕೂ ಆಪರ್ಚುನಿಟಿ ಸಿಗ್ತಾ ಇದೆ, ನಾನು ಅಂದ್ಕೊಂಡಂಗೆ ಎಲ್ಲನೂ ಆಗ್ತಾಯಿದೆ. ಸೊ ಅದಕ್ಕೆ ರಾಯರ ಕರೆ ಬಂದಿದೆ. ಸೊ ಬೇಗನೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಎಸ್, ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದೇಳಿ ತೋರಿಸ್ತೀನಿ. ಓಕೆನಾ? ಸೊ ಬನ್ನಿ. ಸೊ ಫೈನಲಾಗಿ 9:30 ಹಂಗೆ ಕಾರ್ ಬಂತು. ಆ್ಯಕ್ಚುಲಿ 9 o'clock ಹಂಗೆ ಬಂದಿದ್ದರು, ಬಟ್ ಅಲ್ಲಿ ಮೇನ್ ರೋಡಲ್ಲಿ ನಿಲ್ಲಿಸಿದ್ರು. ನಾನಿನ್ನೂ ರೆಡಿ ಆಗಿದ್ದೆ. ಮೇ ಬಿ ನಮ್ಮ ಮನೆಯವ್ರದ್ದು ಇನ್ನೂ ಸ್ನಾನ ಆಗಿದ್ದಿಲ್ಲ. ಸೊ ಅವ್ರದ್ದು ಸ್ನಾನ ಮುಗಿಸಿ ಎಲ್ಲ ರೆಡಿ ಆಗೋಷ್ಟೇ 9:30, 9:45 ಏನೋ ಆಯಿತು ಅಲ್ಲಿ ಅಮ್ಮರ ಮನೆಗೆ ಹೋಗೋ ಅಷ್ಟರಲ್ಲಿ. ಇಲ್ಲಿ ಎಲ್ಲ ನನ್ನ ಸ್ಟಾರ್ಟಿಂಗ್ ಇಲ್ಲಿಂದನೇ ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ಲ. ಸೊ ಇಲ್ಲಿಂದನೇ ಹೋಗಬೇಕು ಅಂದಾಗ ಗಾಡಿ ಪೂಜೆ ಮಾಡೋಣ ಇಲ್ಲಿಂದನೇ ಅಂತಂದು ಹೇಳಿ, ಸೊ ಇಲ್ಲೇ ಗಾಡಿ ಪೂಜೆ ಎಲ್ಲ ಮಾಡಿ, ಸೊ ನೀಟಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋ ಹಾಗೆ ಮಾಡಿ ಅಂತ ರಾಯರನ್ನು ಬೇಡಿಕೊಂಡು ಸೊ ಗಾಡಿ ಹತ್ತಿದ್ದಾಯಿತು. ಅಷ್ಟರಲ್ಲಿ ನಮ್ಮ ಅಜ್ಜಿ, ನಮ್ಮ ತಮ್ಮ, ನಮ್ಮಮ್ಮ ಮತ್ತು ನಮ್ಮ ಮನೆಯವರು, ಅಮ್ಮು, ನಾವೆಲ್ಲ ಪ್ಯಾಕ್ ಮಾಡಿ ಲಗೇಜ್ ಎಲ್ಲ ಲೋಡ್ ಮಾಡಿ ನಾವು ಸೀದಾ ಅಮ್ಮರ ಮನೆಗೆ ಬಂದ್ವಿ. ಸೊ ನಾನು ಊಟಕ್ಕೆ ಅಂತಂದೇಳಿ ಚಟ್ನಿ ಪುಡಿ ಮಾಡ್ಕೊಂಡಿದ್ದೆ. ಅಮ್ಮ ರೊಟ್ಟಿ ಮಾಡಿದ್ರು, ಅಲ್ಲ ಪಲ್ಯ ಮಾಡಿದ್ರು, ನಮ್ಮ ದೊಡ್ಡಮ್ಮ ರೊಟ್ಟಿ ಮಾಡಿದ್ರು. ಹಾಂ, ಶಾಮು ದೇವಸ್ಥಾನ. ಹೌದಾ? ಕೋಳಿ ಇತ್ತಲ್ಲ ರೋಡಲ್ಲಿ, ಕೋಳಿ ಇತ್ತಲ್ಲ. ಹೌದಾ? ನಿಮ್ಮ ಮನೆಗೆ ಯಾರು? ಭಾರಿ ಚೆನ್ನಾಗಿ ಮಾಡಿದ್ರು. ಏನು ಮಾಡ್ತಾರೆ? ನೋಡಿ ಫ್ರೆಂಡ್ಸ್, 11 ಗಂಟೆ ಆದರೂ ಇನ್ನೂ ಹೊಂಟಿಲ್ಲ ನಮ್ಮವ್ವ. ಆಫಾ ಒಳಗಿಂದ ಅಲ್ಲಿ ಕೈ ಬಡ್ದಮ್ಮ ಗುಡ್ಡಮ್ಮ.
ಎಸ್ ನೋಡ್ಕೊಂಡು ಬಂದ್ರಲ್ಲ, ಕೇಳಿಸ್ಕೊಂಡು ಬಂದ್ರಲ್ಲ ಅಮ್ಮು ಮಾತನ್ನ. ಎಷ್ಟು ಮಾತಾಡ್ತಾಳೆ ಅಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಆ್ಯಂಡ್ ಅಷ್ಟೇ ಮೀನಿಂಗ್ಫುಲ್ಲಾಗಿ ಕೂಡ ಮಾತಾಡ್ತಾಳೆ, ದೊಡ್ಡವ್ರ ಥರನೇ ಮಾತಾಡ್ತಾಳೆ. ಇನ್ನೂ ಒಂದು 2.5 ವರ್ಷದ ಹುಡುಗಿ ಥರ ಅವಳು ಮಾತಾಡಲ್ಲ. ಏನೇನೋ ಮಾತಾಡ್ತಾರೆ ಈ ಹುಡುಗರು ಅಂತ ಹೇಳ್ತಾಳೆ, ಆ ಥರ ಅಂತೂ ಮಾತಾಡೋದೇ ಇಲ್ಲ. ಅವಳ ಮಾತಿಗೆ ನಾನು ಎಷ್ಟೋ ಸರಿ ಶಾಕ್ ಆಗಿದ್ದುಂಟು, ನಿಜವಾಗ್ಲೂ ತುಂಬಾ ಶಾಕ್ ಆಗ್ತೀನಿ. ಏನು ಕರೆಕ್ಟಾಗಿ ಮಾತಾಡ್ತಾಳಲ್ವ ಇವಳು ಅಂತ. ಆ್ಯಂಡ್ ಅಷ್ಟೇ ಚೆನ್ನಾಗಿ ನಗ್ತಾನೂ ಇರ್ತೀನಿ. ಕೆಲವೊಂದು ವರ್ಡ್ಸ್ಗಳು ಚೆನ್ನಾಗಿ ಒಂಥರ ಕ್ಯೂಟಾಗಿ ಮಾತಾಡ್ತಿರ್ತಾಳೆ. ಅವಳೇ ಒಂಥರ ಕ್ಯೂಟು. ಆ್ಯಂಡ್ ಅವಳಿಗೆ ಆ ಡ್ರೆಸ್ಸು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅವಳು ಮಾತಾಡೋದನ್ನು ಒಂದು ವಿಡಿಯೋ ತೆಗ್ದಿದ್ದೀನಿ. ಸೊ ನೋಡಿ ಲೈಕ್ ಮಾಡಿ, ಬಟ್ ದೃಷ್ಟಿ ಮಾತ್ರ ಬಿಡಬೇಡಿ ಆಯಿತಾ. ಸೊ ಆ ರಿಕ್ವೆಸ್ಟ್. ಅದು ನಮಗೆ ಏನು ಸೀದಾ ಮಂತ್ರಾಲಯದ ಕಡೆ ಹೊರಟ್ವಿ. ಫುಲ್ಲು ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್. ಎಲ್ಲಿ ನಾನು ಅಂದ್ಕೊಂಡಿದ್ದೆ ಒಂದು ಮಳೆಗಾಲ ಇದೆ ಅಲ್ವಾ, ಇವಾಗ ಚೆನ್ನಾಗಿ ಮಳೆ ಬರುತ್ತೆ, ಕ್ಲೈಮೇಟ್ ಎಲ್ಲ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಆರಾಮಾಗಿ ತಣ್ಣ ಗಾಳಿ ಬರ್ತಾ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದು ಡೆಡ್ ಆಪೋಸಿಟ್. ಏನಪ್ಪ ಇದು ಬೇಸಿಗೆಗಾಲದಲ್ಲಿ ಬಂದಿರೋ ಥರ ಐತಲ್ಲಪ್ಪ ಅಂತ ಅನ್ನಿಸ್ತಾಯಿತ್ತು. ಎಷ್ಟು ಶೆಕೆ ಆಗ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು. ಹೊರಗಡೆ ವಿಂಡೋ ಓಪನ್ ಮಾಡಿದರೂ ಕೂಡ ಬಿಸಿ ಗಾಳಿನೇ ಬರ್ತಾಯಿತ್ತು. ಅಷ್ಟು ಬಿಸಿಲು ಇತ್ತು ಫ್ರೆಂಡ್ಸ್. ಅದರಲ್ಲೂ ಬಳ್ಳಾರಿ, ರಾಯಚೂರು ಆ ಕಡೆ ಸೈಡೆಲ್ಲ ಫುಲ್ಲು ಬಿಸಿಲು. ಇನ್ನೂ ಮಂತ್ರಾಲಯ ನೋಡಬೇಕಿತ್ತು. ಯಪ್ಪ ಎಷ್ಟು ಬಿಸಿಲು ಅಂದರೆ ಅಷ್ಟಿಷ್ಟಲ್ಲ, ಫುಲ್ಲು ಬಿಸಿಲು ಮಂತ್ರಾಲಯದಲ್ಲಿ ಮಾತ್ರ. ತೋರಿಸ್ತೀನಿ ನಿಮಗೆ ಬರ್ತಾ ನೋಡಿ. ಇದು ಬಳ್ಳಾರಿದು ತುಂಬಾ ಬಿಸಿಲಿತ್ತು. ಸೊ ನಾವಂತೂ ಗ್ಲಾಸ್ ಓಪನ್ನೇ ಮಾಡ್ಕೊಂಡಿದ್ದಿದ್ದಿಲ್ಲ, AC ಹಾಕ್ಕೊಂಡು ಸುಮ್ಮನೆ ಜರ್ನಿ ಮಾಡ್ತಾಯಿದ್ವಿ ಆ ಕಡೆ ಈ ಕಡೆ ನೋಡ್ಕೋತಾ. ಅದರಲ್ಲಿ ಇವಳೊಬ್ಳು ಆ ಕಡೆ ಕೂರ್ತೀನಿ ಈ ಕಡೆ ಕೂರ್ತೀನಿ ಹಂಗೆ ಹಿಂಗೆ ಅಂತಂದೇಳಿ ಕೀಟ್ಲೆ ಮಾಡ್ತಾಯಿದ್ಲು. ನನಗೆ ಯಪ್ಪ ಸಾಕಾಗೋತು. ಬಿಸಿಲು ಇದ್ದರೆ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡುತ್ತೆ ಜರ್ನಿ ಮಾಡುವಾಗ. ಸೊ ಅದು ಒಂದು ನನಗೆ ಏನೂ ಹಿಂಸೆ ಕೊಡ್ತಾಯಿದ್ಲು ಅವಳು. ಅದಾದಮೇಲೆ ಮಧ್ಯಾಹ್ನ ಆಯಿತು, ಒಂದು 3-3:30 ಏನೋ ಆಯಿತು. ಇನ್ನು ಮಂತ್ರಾಲಯಕ್ಕೆ ಒಂದು 20 ಕಿಲೋಮೀಟರ್ಸ್ ಏನೋ ಇತ್ತು. ಸೊ ಅಲ್ಲಿ ಹೋಗಿ ಊಟ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಊಟ ಮಾಡಿಬಿಡೋಣ, ಇಲ್ಲೇ ಎಲ್ಲಾದರೂ ಅಂತ ಅಂದ್ಕೊಂಡು. ಸೊ ನಾವು ಇಲ್ಲಿ ಯಾವುದೋ ಒಂದು ಊರ ಹತ್ರ ಆಲ್ಮೋಸ್ಟ್ ಇಲ್ಲಿ ಫುಲ್ ಬೇವಿನ ಮರಗಳೇ ಜಾಸ್ತಿ ನೋಡಿದ್ದು, ಸಾಲಕ್ಕೂ ಬೇವಿನ ಮರಗಳಿದ್ವು. ಸೊ ಯಾವುದೋ ಒಂದು ಬೇವಿನ ಮರದ ಕೆಳಗಡೆ ನಮ್ಮ ಪಪ್ಪ ನಿಲ್ಲಿಸಿ ಅಡುಗೆ ಮಾಡಿರೋವಂಥದ್ದು ಎಲ್ಲನೂ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಪ್ಪ ಎಷ್ಟು ಗಾಳಿ ಗೊತ್ತಾ, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಬಿಸಿಲು ಐತೆ, ಗಾಳಿನೂ ಐತೆ. ಗಾಳಿ ಅಂದರೆ ಫುಲ್ಲು ತಣ್ಣು ಗಾಳಿ ಅಲ್ಲ, ಅದು ಒಂಥರ ಬಿಸಿ ಗಾಳಿ. ಏನೋ ಅದನ್ನು ತೊಗೊಳಕ್ಕೂ ಆಗ್ತಾ ಇದ್ದಿದ್ದಿಲ್ಲ. ಏನು ಪ್ಲೇಟ್ಗಳೆಲ್ಲ ಹಂಗೆ ಹಾರಾಡ್ಕೊಂಡು ಹೋಗ್ತಾಯಿದ್ವು. ಕೂರೋಣ ಅಂತಂದರೆ ಶಾಲ್ಗಳೆಲ್ಲ ಹಾರಾಡ್ಕೊಂಡು ಹೋಗ್ತೈತೆ, ಪೇಪರೆಲ್ಲ ಹಾರಾಡ್ಕೊಂಡು ಹೋಗ್ತೈತೆ. ಯಪ್ಪ ನಾವು ನಕ್ಕು ಸಾಕಾಗೋಯ್ತು. ಆಮೇಲೆ ಏನೇನೋ ಇಟ್ಕೊಂಡು ಅದ್ರ ಮೇಲೆ ಒಂದೊಂದು ಇಟ್ಕೊಂಡು ನಾವು ಕುತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಲೈಟಾಗಿ ತಿನ್ಕೊಂಡ್ವಿ. ಮತ್ತು ರಾತ್ರಿ ಅಲ್ಲಿ ಪ್ರಸಾದ ಇರುತ್ತೆ, ಪ್ರಸಾದ ತಿನ್ನಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು, ರಾಯರ ಪ್ರಸಾದ ತಿನ್ನಬೇಕು ಅಂತ. ಸೊ ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿತ್ತು. ಅದು ಇದು ಸ್ನ್ಯಾಕ್ಸ್ ತೊಗೊಂಡೋಗಿದ್ನಲ್ಲ, ಅದನ್ನು ತಿಂದೆ ನನಗೆ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ನೋಡಿ ಈ ಥರ ಅಡುಗೆ ಮಾಡ್ಕೊಂಡಿದ್ವಿ. ಸೊ 2 ಥರದ ಪಲ್ಯ ಮತ್ತು ಮೊಸರು ಬುತ್ತಿ, ಚಟ್ನಿ ಪುಡಿ, ರೊಟ್ಟಿ ಇಷ್ಟು ಮಾಡ್ಕೊಂಡೋಗಿದ್ದೆ. ರೈಸ್ ಐಟಮ್ ಅಂದರೆ ಮೊಸರು ಬುತ್ತಿನೇ ಮಾಡ್ಕೊಂಡೋಗಿದ್ದು, ಮತ್ತು ಚಿತ್ರಾನ್ನ ಅವೆಲ್ಲ ಏನೂ ಮಾಡಿಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಮಂತ್ರಾಲಯ ಕಡೆ ಪಯಣ. ಎಲ್ಲೂ ಸ್ಟಾಪ್ ಮಾಡಿಲ್ಲ. ಸೀದಾ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲಿ ನೋಡಿದ್ರು, ನಾನು ನೋಡಿದ ಹಾಗೆ ಎಲ್ಲಿ ನೋಡಿದ್ರು ಬಂಡೆ ಕಲ್ಲುಗಳು ಮತ್ತು ಆಂಜನೇಯನ ದೇವಸ್ಥಾನ, ಆಂಜನೇಯ ಮೂರ್ತಿಗಳು ಬರೀ ಇದೆ ಫ್ರೆಂಡ್ಸ್. ಆ ಕಡೆ ನನಗಂತೂ ಸಿಕ್ಕಾಪಟ್ಟೆ ಎಷ್ಟು ನನಗೆ ಬ್ಲೆಸ್ಡ್ ಅನ್ನಿಸ್ತಾ ಇತ್ತು ಅಂದರೆ, ಆಂಜನೇಯ ನೋಡಿದ ತಕ್ಷಣ ನನಗೆ ಒಂಥರ ರೋಮಾಂಚನ ಆಗ್ತಾಯಿತ್ತು. ನೋಡಿದ್ರಲ್ಲ, ಇದು ಒಂದು ಫಸ್ಟ್ ಆಂಜನೇಯ. ಎಲ್ಲಿ ನೋಡಿದ್ರೂ ಜೈ ಶ್ರೀರಾಮ್ ಅಂತಲೇ ಅಂತ ಇದ್ವಿ. ಸೊ ನಾನು ಆಲ್ಮೋಸ್ಟ್ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾನು ನೋಡಿ ನನ್ನ ಕಣ್ಣು ತುಂಬ್ಕೋಬೇಕಲ್ವ ಫಸ್ಟು. ಸೊ ಒಂದೊಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ ಆಂಜನೇಯ ಸ್ವಾಮಿ ನೋಡಿಕೊಂಡು. 3-4-5 ಏನೋ ಆಂಜನೇಯ ಸ್ಟ್ಯಾಚುಗಳು ನಾನು ನೋಡಿದ್ದುಂಟು ರೋಡಲ್ಲಿ ಬರುವಾಗ. ಆ್ಯಂಡ್ ರೋಡು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲೂ ಕೂಡ ಏನೋ ಅಂತಾರಲ್ಲ ಕಚ್ಚಾ ರೋಡ್, ಆ ಥರ ಏನೂ ಇದ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಆ್ಯಂಡ್ ಇದು ಎಷ್ಟು ವರ್ಷದ ಗೊತ್ತಾ ಫ್ರೆಂಡ್ಸ್, ಇದು ತುಂಬ ವರ್ಷದಿಂದ ಕನಸು ಕಂಡಂಥ ಒಂದು ಪ್ಲಾನ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಸೊ ಪ್ಲಾನ್ ಮಾಡಿದರೆ ನಾನು ಹೋಗೋದು ಇಲ್ಲ. ಸೊ ಇದು ಎಷ್ಟನೇ ಸರಿನೋ ಗೊತ್ತಿಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಗಿರೋದು. ಬಟ್ ಒಂದಂತೂ ನಿಜ, ಗೊತ್ತಿತ್ತು ನನಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಾಗ ರಾಯರು ನಮಗೆ ಅವಕಾಶ ಕೊಡೋಲ್ಲ. ಅವರಿಗೆ ಯಾವಾಗ
ಇಷ್ಟ ಬರುತ್ತೆ ಆವಾಗ ಈ ಅವಕಾಶ ಸಿಗುತ್ತೆ ರಾಯರನ್ನ ನೋಡೋ ಅಂಥದ್ದು ಅಂತ ಗೊತ್ತಿತ್ತು ನನಗೆ. ಆ್ಯಂಡ್ ಇದನ್ನು ಟೆಸ್ಟ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ನಾನು ಟೆಸ್ಟ್ ಕೂಡ ಮಾಡಿದೆ ಆ್ಯಂಡ್ ನನ್ನ ಜರ್ನಿಲಿ ಇದು ತುಂಬಾ ಟ್ರೂ ಆಯಿತು. ಸೊ ಖಂಡಿತ ಜಸ್ಟ್ 2 ಡೇಸ್ ಬಿಫೋರ್ ಅಷ್ಟೇ ಅಂದ್ಕೊಂಡಿದ್ದು, ಎಷ್ಟು ಬೇಗ ಬಂದುಬಿಟ್ವಿ ಅಂತ ಅನಿಸ್ಬಿಡ್ತು ನನಗೆ. ಯಾಕಂದರೆ ನಾನು 4 ವರ್ಷದಿಂದ ನಾನು ಕನ್ಸ್ಕೊಂಡಿದ್ದಂಥ ಒಂದು ಪ್ಲೇಸ್, ನಾನು ರಾಯರ್ ನೋಡಬೇಕು. ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ, ನಮ್ಮ ಪಪ್ಪ ಮಮ್ಮಿ ಜೊತೆ ಎಲ್ಲ ಹೋಗಿದ್ದೆ. ಬಟ್ ಇತ್ತೀಚೆಗೆ ನಾನು ಹೋಗಿಲ್ಲ, ನನ್ನ ಮದುವೆ ಆದಾಗಿಂದನೂ ನಾನು ಹೋಗೇ ಇಲ್ಲ. ಸೊ ಅದಕ್ಕೆ ನಾನು ರಾಯರ್ ನೋಡಲೇಬೇಕು ಅಂತ ಎಷ್ಟು ವರ್ಷದಿಂದ ಎಷ್ಟೋ ಸರಿ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದ್ದು ಹೋಗೋಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಆ್ಯಂಡ್ ನನ್ನ ಪ್ಯೂರ್ ಆಗಿರುವಂಥ ಭಕ್ತಿನ ನಾನು ರಾಯರ ಹತ್ರ ನಾನು ಈಗಲೂ ನೋಡಿ, ನನಗೆ ರಾಯರ್ ಅಂದ ತಕ್ಷಣ ನಂಗೆ ಒಂಥರ ಮೈಯೆಲ್ಲ ರೋಮಾಂಚನ. ಇದು ಆ್ಯಕ್ಚುಲಿ ಒಂದು ಪ್ಯೂರ್ ಆಗಿರುವಂಥ ಬಾಂಡಿಂಗ್ ಅಂತಲೇ ಹೇಳ್ಬೋದು. ಇದು ಬಂದರೆ ಮಾತ್ರ ಅದು ರಾಯರು ನಮ್ಮನ್ನು ಕರೆಸ್ಕೊತಾರೆ ಅಂತ ನನಗೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್. ನನಗೆ ಈ ಥರ ಅನಿಸಿದ್ದಿಲ್ಲ, ಏನೋ ಒಂದು ಮಾತಿಗೆ ರಾಯರು ನೋಡಬೇಕು, ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದೇಳಿ ಅನ್ಕೋತಿದ್ದೆ. ಬಟ್ ಈ ಇತ್ತೀಚೆಗೆ ನನಗೆ ಈ ಥರ ಒಂದು ರಾಯರು ಅಂದಿದ ತಕ್ಷಣ ನನಗೆ ಒಂಥರ ರೋಮಾಂಚನ ಆಗ್ತಾಯಿತ್ತು. ಸೊ ಈಗಲೂ ಕೂಡ ನನಗೆ ರಾಯರು ನೋಡಿದರೆ, ರಾಯರ ಹೆಸರು ಕೇಳಿದರೆ ನನಗೆ ನಿಜವಾಗ್ಲೂ ತುಂಬಾ ಒಂಥರ ಏನೋ ರೋಮಾಂಚನ ಆಗುತ್ತೆ. ಅದು ಒಂಥರ ಬಾಂಡಿಂಗ್, ಅದು ಕನೆಕ್ಷನ್. ಗೊತ್ತಾಯ್ತಾ? ಅರ್ಥ ಆಯಿತು ಅನಿಸುತ್ತೆ. ಸೊ ಆ ಥರ ಬಂದಿದ್ದ ಮೇಲೆ ನನಗೆ ರಾಯರನ್ನು ನೋಡೋವಂಥ ಅವಕಾಶ ಬಂತು. ಎಷ್ಟು ರಾತ್ರಿ ಒಂದು ಸರಿ ದರ್ಶನ ಮಾಡಿದ್ವಿ, ಎಷ್ಟು ಜನ ಫ್ರೆಂಡ್ಸು. ವೀಕೆಂಡ್ ಬೇರೆ ಹೋಗಿದ್ವಿ ನಾವು, ಫ್ರೈಡೇ ನೈಟ್ ಇದು. ವೀಕೆಂಡ್ ಅಲ್ವಾ, ಸೊ ಫುಲ್ಲು ರಶ್ ಇತ್ತು. ನಾವು ರಾತ್ರಿ ಆದ್ರೂ ನಮಗೆ ಡೈರೆಕ್ಟ್ ಎಂಟ್ರಿ ಹೋಗಿದ್ದು. ನಮಗೆ ಅಷ್ಟು ಜನ ಇದ್ರೂ ನಮಗೇನು ಕಷ್ಟ ಅನಿಸ್ಲಿಲ್ಲ. ದರ್ಶನ ಮಾಡೋದು ತುಂಬಾ ಚೆನ್ನಾಗಿ ದರ್ಶನ ಮಾಡಿದ್ವಿ. ಇವಾಗಲೂ ಅಷ್ಟೇ, ಬೆಳಗ್ಗೆನೂ ಅಷ್ಟೇ. ಸೊ ನೋಡಿರಿ, ರಾತ್ರಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು, ಮತ್ತು ಪರಿಮಳ ಪ್ರಸಾದ ನಾಳೆ ಇರಲ್ಲ, ಏಕಾದಶಿ ಇರುತ್ತೆ ಅಂತಂದೇಳಿ ನಿನ್ನೆ ನೈಟೇ ತೊಗೊಂಡ್ಬಿಟ್ವಿ ನಾವು ಎಲ್ಲ ಪ್ರಸಾದ ಎಲ್ಲ ತೊಗೊಂಡು, ರಾಯರ ದರ್ಶನ ಮಾಡಿಕೊಂಡು ನಾವು ಸೀದಾ ರೂಮಿಗೆ ಬಂದು ಮಲ್ಕೊಂಡಿದ್ವಿ. ಮತ್ತು ಬೆಳಗ್ಗೆ ಈ ಥರ ಒಂದು ಗೆಟಪ್ ಮಾಡಿಕೊಂಡು ರಾಯರಿಗೆ ಆರೆಂಜ್ ಕಲರ್ ಸೀರೆನೇ ಉಟ್ಕೋಬೇಕು ಅನ್ನೋದು ಆಸೆ ಇತ್ತು ನನಗೆ. ಸೊ ಇದು ಒಂದು ನಾನು ಲಾಸ್ಟ್ ಲಾಗಲ್ಲಿ ತೋರಿಸಿದ್ನಲ್ಲ, ಈ ಸೀರೆ ತೊಗೊಂಡಿದ್ದೆ ಅಂತಂದೇಳಿ, ಈ ಸೀರೆನ ನಾನೇ ಉಟ್ಕೊಂಡಿದ್ದು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನನಗೆ ಸೀರೆ ಉಟ್ಕೊಳಕ್ಕೆ ಬರ್ತಾ ಇದ್ದಿದ್ದಿಲ್ಲ. ಸೊ ನಾನು ಇತ್ತೀಚೆಗೆ ಮೇಕಪ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದ್ರಿಂದ, ಮೇಕಪ್ ಕಲಿತಾ ಇರೋದ್ರಿಂದ, ಸ್ಯಾರಿ ಡ್ರಾಪಿಂಗು, ಮೇಕಪ್ಪು, ಹೇರ್ ಸ್ಟೈಲ್ ಎಲ್ಲನೂ ಕಲಿತಾ ಇದ್ದೀನಿ ಇನ್ನು. ಬಟ್ ಇದು ಎಷ್ಟು ಬೆಟರ್ ಅಂತ ಹೇಳ್ಬೋದು. ನಾನು ಉಟ್ಕೊಂಡಿದ್ದು ಸೇಮ್ ಐರನ್ ಮಾಡಿ ಉಟ್ಕೊಂಡಿರೋ ಥರನೇ ಉಟ್ಕೊಂಡಿದ್ದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾರು ಹೆಲ್ಪು ತೊಗೊಳ್ಲಿಲ್ಲ, ನಾನು ಹೇಳ್ಬೇಕಂದ್ರೆ ನಾನೇ ನೀಟಾಗಿ ಪ್ಲೇಟ್ಸ್ ಎಲ್ಲ ಮಾಡಿಕೊಂಡು ಉಟ್ಕೊಂಡಿದ್ದು. ಸೊ ನಾನು ಹೇಳ್ತೀನಿ, ನಾನು ಏನೋ ಮೇಕಪ್ ಕ್ಲಾಸ್ ಎಲ್ಲಿ ಕಲಿತಾ ಇದ್ದೀನಿ, ಕಂಪ್ಲೀಟ್ ಆದಮೇಲೆ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ಅದೂ ಕೂಡ ನನ್ನ ಒನ್ ಆಫ್ ಮೈ ಡ್ರೀಮ್. ಅದು ಅಷ್ಟೇ, ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ಆಸೆ ಇದೆ. ಆ್ಯಂಡ್ ಇನ್ನೂ ತುಂಬಾ ಇದೆ ನನಗೆ. ಆಲ್ ರೌಂಡಲ್ಲಿ ನನಗೆ ಏನೋ ಒಂದು ನನ್ನ ಮ್ಯಾನಿಫೆಸ್ಟೇಷನ್, ನನ್ನ ಒಂದು ಅಫರ್ಮೇಷನ್ ಎಲ್ಲನೂ ಯೂನಿವರ್ಸ್ಗೆ ಕೇಳಿಸ್ತಾ ಇರುತ್ತೆ ಅನಿಸುತ್ತೆ. ನಾನು ಅಂದ್ಕೊಂಡಿದ್ದೆಲ್ಲ ಈಡೇರ್ತಾ ಇದೆ. ಐ ಆಮ್ ವೆರಿ ಬ್ಲೆಸ್ಡ್, ಐ ಆಮ್ ವೆರಿ ಗ್ರೇಟ್ಫುಲ್, ಐ ಆಮ್ ಆಲ್ವೇಸ್ ಬ್ಲೆಸ್ಡ್, ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯೂನಿವರ್ಸ್ ಆ್ಯಂಡ್ ರಾಯರಿಗೆ. ಎಸ್, ನೋಡಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತಂದೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಲ್ಲರೂ ಆಲ್ಮೋಸ್ಟ್ ನನಗೆ ನೋಡ್ತಾಯಿದ್ರು. ನಾನು ಹೋಗ್ತಾ ಇದ್ದೀನಿ, ನನ್ನನ್ನೇ ನೋಡ್ತಾ ಇರ್ತಾಯಿದ್ರು. ತುಂಬ ಜನ ನನ್ನನ್ನೇ ನೋಡ್ತಾಯಿದ್ರು. ಬಟ್ ನನಗೇನು ರಾಯರ್ ನೋಡಿ ಬಂದಮೇಲೆ, ಅಯ್ಯಪ್ಪ ನಾನು ರಾಯರ್ ನೋಡಿದೆ, ನಂಗೆ ತುಂಬಾ ಖುಷಿ ಆಗ್ತೈತೆ. ನಾನು ರಾಯರ್ ಇನ್ನೂ ನನಗೆ ಮೆಡಿಟೇಷನ್ ಮಾಡಬೇಕು, ರಾಯರನ್ನು ಜಪ ಮಾಡಬೇಕು ಅಂತಂದೇಳಿ ನನ್ನ ಮೈಂಡಲ್ಲಿ ಓಡ್ತಾ ಇದ್ದಿದ್ದು. ಬಟ್ ಎಲ್ಲರೂ ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು. ನಾನು ರಾತ್ರಿ ಕೂಡ ಹೆಜ್ಜೆ ನಮಸ್ಕಾರ ಮಾಡಿದೆ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅದೆಲ್ಲ ಮಾಡೋದು. ಆ್ಯಂಡ್ ನಾನು ಮೆಡಿಟೇಷನ್ ಮಾಡುವಾಗ ನನ್ನ ತಮ್ಮ ಆ್ಯಕ್ಚುಲಿ ಈ ಥರ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು. ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಹೇಳಬೇಕು ಅವನಿಗೆ. ಅಂದರೆ ರಾಯರನ್ನು ನೆನೆಸೋದು ಎಷ್ಟು ಒಂದು ಪವರ್ ಸಿಗುತ್ತೆ ಗೊತ್ತಾ ನೆನೆಸಿದಾಗ. ಸೀರಿಯಸ್ಲಿ ಅದು ರಾಯರಿಗೆ ಮತ್ತು ನಮಗೆ ಅಷ್ಟೇ ಬಾಂಡಿಂಗ್ ಅದು ಇರುತ್ತೆ.
ಕನೆಕ್ಷನ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ನಾನು ನಿಜವಾಗ್ಲೂ ರಾಯರಿಗೆ ಇಷ್ಟು ಚೆನ್ನಾಗಿ ಭಕ್ತಿ ಕೊಡ್ತೀನಿ, ನಂಗೆ ಈ ಥರ ಭಕ್ತಿ ಬರುತ್ತೆ ರಾಯರ ಮೇಲೆ ಅಂತಂದೇಳಿ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ಸೊ ನಿಜವಾಗ್ಲೂ ನನ್ನ ಒಂದು ಜೀವನದಲ್ಲಿ ತುಂಬಾ ಏನು ದೊಡ್ಡ ಒಂದು, ಅದು ಹೇಳೋಕ್ಕಾಗಲ್ಲ ಬಿಡಿ. ಎಲ್ಲನೂ ನನ್ನ ಮ್ಯಾನಿಫೆಸ್ಟೇಷನ್ ಅದು. ಸೊ ಕಂಪ್ಲೀಟ್ ಆಗ್ತಾ ಇದೆ ಎಲ್ಲನೂ ಒಂದೊಂದೇ ಎಷ್ಟು ಚೆಂದ ಕಾಣಿಸ್ತಾ ಇದ್ದೀನಲ್ವ, ನನಗೆ ನನ್ನ ಮೇಲೆ ದೃಷ್ಟಿ ಆಗ್ತಾಯಿತ್ತು. ಸೊ ಎಲ್ಲ ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಅವರಿಗೆ, ನಮ್ಮ ಮಮ್ಮಿಯವರಿಗೆ ಅವರು ಹೇಳ್ತಾಯಿದ್ರು ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಂದೇಳಿ. ಆ್ಯಂಡ್ ಎಲ್ಲರೂ ನೋಡ್ತಾಯಿದ್ರು. ಆ್ಯಂಡ್ ಒಂದಿಷ್ಟು ಫೋಟೋಸ್ನ ತೆಗೆಸ್ಕೊಂಡು ರಾಯರ ದರ್ಶನ ಮತ್ತೆ ಡೈರೆಕ್ಟಾಗಿ ಮಾಡಿಕೊಂಡು, ಏಕಾದಶಿ ದಿವಸ ರಾಯರು ನಾರಾಯಣನ ಜಪ ಮಾಡ್ತಾ ಇರ್ತಾರೆ. ಆ ಒಂದು ಟೈಮಲ್ಲಿ ನಾನು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ ಫ್ರೆಂಡ್ಸ್. ನೋಡಿದ ಮೇಲೆ, ರಾಯರನ್ನ ಜಪ ಮಾಡಿ ನೆನೆಸಿದ ಮೇಲೆ, ನಾನು ಮೆಡಿಟೇಷನ್ ಮಾಡಿದ ಮೇಲೇ ನನಗೆ ಹೊಟ್ಟೆ ಹಶ್ವಾಗಿದ್ದು. ಅಲ್ಲಿವರೆಗೂ ನಾನು ಒಂದು ಸ್ವಲ್ಪ ನೀರು ಸಹ ಕುಡ್ದಿದ್ದಿಲ್ಲ. ನನಗೆ ಹೊಟ್ಟೆನೂ ಹಶ್ವಾಗಿದ್ದಿಲ್ಲ. ಆಲ್ರೆಡಿ ಒಂದು 11:30 ಏನೋ ಆಗಿತ್ತು ನಾನು ತಿಂಡಿ ತಿನ್ನುವಾಗ. ಅಲ್ಲಿವರೆಗೂ ನಾವು ಉಪವಾಸನೇ ಇದ್ದಿದ್ದು ನಾನು. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ಸೀದಾ ರಾಯರ ದರ್ಶನ ಮಾಡಿಕೊಂಡು ಸೀದಾ ರೂಮಿಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊಸದು ಒಂದು ಟಾಪ್ ಹಾಕ್ಕೊಂಡು ಸೀದಾ, ನನಗಂತೂ ಸೀರೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ತುಂಬ ಹೊತ್ತು. ಸೊ ಬಿಚ್ಚಾಲೆಗೆ ಬಂದ್ವಿ. ಬಿಚ್ಚಾಲಮ್ಮನ ದೇವಸ್ಥಾನ ನೋಡಿಕೊಂಡು ಮತ್ತು ರಾಯರದು ಏಕಶಿಲಾ ಬೃಂದಾವನ ಅದನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು, ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿ ಆಮೇಲೆ ನಾವು ದಾವಣಗೆರೆ ಕಡೆ ಬಂದ್ವಿ. ಅಲ್ಲಿ ದಾವಣಗೆರೆ ಕಡೆ ಬಿಚ್ಚಾಲೆ ಮುಗಿಸ್ಕೊಂಡು ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು 30 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಆಗುತ್ತೆ ಇವೆಲ್ಲ ನೋಡೋದಕ್ಕೆ. ರಾಯರ ದೇವಸ್ಥಾನದಿಂದ ರಾಯರ ಮಠದಿಂದ ಇದೆಲ್ಲ ಒಂದು 30 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಆಗುತ್ತೆ. ಆ್ಯಂಡ್ ಬಿಚ್ಚಾಲೆ ಮುಗಿಸ್ಕೊಂಡು, ಇದು ಆ್ಯಕ್ಚುಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇದ್ರದ್ದು ಪಂಚಮುಖಿ ಅಂದರೆ ರಾಯರು ಇಲ್ಲಿ ಕೂತ್ಕೊಂಡು ಆಂಜನೇಯ ಸ್ವಾಮಿನ ಜಪ ಮಾಡ್ತಾಯಿದ್ರಂತೆ. ಆವಾಗ ಪಂಚಮುಖಿ ಆಂಜನೇಯ ಸ್ವಾಮಿನೇ ಪ್ರತ್ಯಕ್ಷವಾಗಿ ರಾಯರಿಗೆ ದರ್ಶನ ಕೊಟ್ಟಿದ್ದಂತೆ. ಸೊ ಇದು ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿಗೆ ಹೋಗಿ ಬನ್ನಿ. ಸೊ ನೋಡಿ, ಇಲ್ಲಿ ಮಂಕಿಗಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾವೆ ಕೂತ್ಕೊಂಡು. ಒಂದು ಸ್ವಲ್ಪನೂ ಅಲ್ಲಾಡ್ತಾನೆ ಇಲ್ಲ, ಬೀಳ್ತೀವಿ ಅನ್ನೋದೇ ಭಯ ಇದ್ದಿಲ್ಲ. ಸೊ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ವಿ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು, ಸೊ ಅಲ್ಲಿಂದ ಸೀದಾ ಊಟ ಮುಗಿಸ್ಕೊಂಡು ದಾವಣಗೆರೆಗೆ ಬಂದ್ವಿ. ಒಂದು ನೈಟ್ 9:30 ಏನೋ ಆಗಿತ್ತು. ಸೊ ನಮ್ಮ ಮನೆಯವರು ನಾನು ಏನೋ ಮಾತಾಡ್ಕೊತ ಬರ್ತಿದ್ವಿ. ಸೊ ಇದನ್ನು ಹಾಕ್ಬಿಡ, ನಾನೇನೋ ಮಾತಾಡ್ತಿದ್ದೀನಿ ಅಂತ ಅಂದು, ಇಲ್ಲ ಬಿಡಿ ನಾನು ವಾಯ್ಸ್ ಕೊಡ್ತೀನಿ ಅಂತ ಅಂದು. ಸೊ ಇಷ್ಟು ನಮ್ಮ ಮಂತ್ರಾಲಯದ ವ್ಲಾಗ್ ಆಗಿತ್ತು. ಸೊ ಫೈನಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ.